ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಮತ್ತೆ ಅದೇ ಲಾಲ್ಬಾಗ್ನ ಒಂದು ವಿಶೇಷ 216ನೇ ಲಾಲ್ಬಾಗ್ ಪುಷ್ಪ ಪ್ರದರ್ಶನಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಏನಿದೆ ನೋಡೋಣ. ಇದೇ ವಿಶೇಷ. ಇವತ್ತು ನಿಮಗೆ ಲಾಲ್ಬಾಗ್ಗೆ ನಾನು ಕರ್ಕೊಂಡು ಲಾಲ್ಬಾಗ್ 216ನೇ ಇದು ಒಂದು ವಿಶೇಷ. ಲಾಲ್ಬಾಗ್ ಫ್ಲವರ್ಸ್ ಅಂತ ಹೇಳ್ಬೋದು. ಫ್ಲವರ್ಸ್ ಒಳಗಡೆ ಯಾವಾಗಿದೆ ಅನ್ನೋದು ನಿಮಗೆ ತೋರಿಸ್ತೀನಿ. ಬನ್ನಿ, ಒಳಗಡೆ ನೋಡೋಣ. ಇದರ ಏನು ವಿಶೇಷ ಅಂತ ನಿಮ್ಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇದು ಲಾಲ್ಬಾಗ್ 2ನ ವಿಶೇಷ ಒಂದು ನಿಮಗೆ ನಾನು ಲೈವ್ ಕವರೇಜ್ ಅಲ್ಲಿ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ. ಇದು ಥೀಮ್ ಬಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರದು. ಇದು ಪಾರ್ಟ್ 2 ಲಾಲ್ಬಾಗ್ ಗ್ಲಾಸ್ ಹೌಸ್ ಒಳಗಡೆ ನೇರವಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಇಲ್ಲಿವರೆಗೂ ನೀವು ಗ್ಲಾಸ್ ಹೌಸ್ ಹೊರಗಡೆ ಪಾರ್ಟ್ 1 ನೋಡಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ವ್ಯೂಸ್ ಮಾಡಿ ಸಪೋರ್ಟ್ ಮಾಡಿದ್ರೆ ಸ್ನೇಹಿತರೆ. ಬನ್ನಿ, ಒಳಗಡೆ ಏನು ವಿಶೇಷ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಇದು ಸಂವಿಧಾನದ ಒಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಹಾಗೂ ಅದರ ಮುಂದುಗಡೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ಅವರ ಜೀವನದ ಒಂದು ಪ್ರತಿಯೊಂದು ಸಂದೇಶವನ್ನು ಅವರು ನಡೆದು ಬಂದ ದಾರಿಯನ್ನು ಕೂಡ ಇಲ್ಲಿ ಬಿಡಿ ಬಿಡಿಯಾಗಿ ವಿಶ್ಲೇಷಣೆ ಮಾಡಿರೋದು ಒಂದು ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇದು 216ನೇ ಪುಷ್ಪ ಪ್ರದರ್ಶನ ಆಗಿರ್ತದೆ ಸ್ನೇಹಿತರೆ. ಇದನ್ನು ಗುರುತಿಸುವ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಯ ಪ್ರದರ್ಶನ ಕೂಡ ಇಲ್ಲಿ ಮಾಡಲಾಗಿದೆ ಅನ್ನೋದು ಒಂದು ವಿಶೇಷ. ಹಾಗೆ ಇಲ್ಲಿ ಈ ಗ್ಲಾಸ್ ಹೌಸ್ ಅನ್ನ ಸುತ್ತುಕಟ್ಟು ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಡೀಪ್ ಆಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗೆ ಮ್ಯಾಕ್ಸಿಮಮ್ ಕವರೇಜ್ ಮಾಡಿ ಇಲ್ಲಿ ಎಲ್ಲರೂ ನಿಮ್ಮೆಲ್ಲರಿಗೋಸ್ಕರ ಸಾರ್ತಾ ಇದ್ದಾರೆ. ಅದುವೇ ಇದು ತೋಟಗಾರ ಇಲಾಖೆಯವರಿಂದ ಇದು ನಿಮ್ಮೆಲ್ಲರಿಗೋಸ್ಕರ ರೆಡಿ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಕಾರ್ಯ ಅಂತ ಹೇಳ್ಬೋದು. ಇದು ಕೂಡ ನೋಡ್ಲಿಕ್ಕೆ ನಿಮ್ಮೆಲ್ಲರಿಗೂ ಸಿಗೋದು ಒಂದು ವಿಶೇಷವಾಗಿದ್ದು. ಹಾಗೆ ಇದು ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಆಗಿ ಸಂಜೆ 6:30ವರೆಗೂ ನಿಮಗೆ ದರ್ಶನ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬುದ್ಧನ ಅನುಯಾಯಿಗಳಾಗಿದ್ದರು. ಹಾಗೆ ಅವರ ಪ್ರತಿಮೆ ಕೂಡ ಇಲ್ಲಿ ಪಕ್ಕದಲ್ಲಿ ನೋಡ್ಲಿಕ್ಕೆ ಸಿಗೋದು ಒಂದು ನಮಗೆ ವಿಶೇಷವಾಗಿರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಅಷ್ಟೇ ಬ್ಯೂಟಿಫುಲ್ ಆದಂತ ಒಂದು ಬುದ್ಧನ ಪ್ರತಿಮೆ ಅಂತ ಇಲ್ಲಿ ನಾವು ಹೇಳ್ಬಹುದು. ಬನ್ನಿ, ಇದು ಹೇಗಿದೆ ನೋಡೋಣ. ಹಾಗೆ ಮುಂದೆ ನೋಡ್ತಾ ಹೋದ್ರೆ ಅವರ ಬಗ್ಗೆ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಇವರು ಬಂದ್ಬಿಟ್ಟು ಭಗವಾನ್ ಬುದ್ಧ, ಸಂತ ಕುಟೀರ, ಮಹಾತ್ಮ ಜ್ಯೋತಿಬಾ ಫುಲೆ, ಹೀಗೆ ನಾನಾ ಮಹಾನ್ ವ್ಯಕ್ತಿಗಳಿಂದ ಅನುಯಾಯಿಗಳಾಗಿ ಇನ್ಸ್ಪಿರೇಷನ್ ಆಗಿರೋದು ಒಂದು ವಿಶೇಷ ಸ್ನೇಹಿತರೆ. ನೋಡಿ, ಅವರ ವೃತ್ತಿನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ 2 ಕಣ್ಣು ಕೂಡ ಸಾಲಲ್ಲ ಸ್ನೇಹಿತರೆ. ಹಾಗೆ ನಾವು ಮುಂದೆ ನಮಗೆ ನೋಡ್ಲಿಕ್ಕೆ ಸಿಗೋದು ಇನ್ನೊಂದು ವಿಶೇಷ ಏನಂತಂದ್ರೆ ಸ್ನೇಹಿತರೆ, ನೋಡಿ ಇಲ್ಲಿ ಎಲ್ಲವೂ ಕೂಡ ಹೂವಿನಿಂದ ಮಾತ್ರ ಅಲಂಕಾರ ಮಾಡಿರೋದು ಒಂದು ವಿಶೇಷ. ಹಾಗೆ ಎಲ್ಲ ಹೂವಿನಲ್ಲಿ ನೋಡಕ್ಕೆ ನಮಗೆ ಸಿಕ್ಕಿರೋದು ಒಂದು ವಿಶೇಷ. ಈ ಬಾರಿ ವಿದೇಶ ಮತ್ತು ಸ್ವದೇಶ 2 ಬಗೆಯ ಹೂಗಳನ್ನು ಬಳಸಿಕೊಂಡಿರೋದು ವಿಶೇಷ. ಹಾಗೆ ಒಟ್ಟು 2,80,00,000 ಹಣವನ್ನು ಫ್ಲವರ್ ಶೋಗೆ ವಿನಿಯೋಗ ಮಾಡಿರುವುದು ವಿಶೇಷ. ಹಾಗೆ ಇದು ನಿಮ್ಮೆಲ್ಲ ನೋಡ್ಲಿಕ್ಕೆ ಸಿಕ್ಕಿದ್ದು ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಹೇಳ್ಬೋದು. ಅವರ ಥೀಮ್ನ ಈ ಬಾರಿ ಫಲಪುಷ್ಪ ಪ್ರದರ್ಶನ ನೋಡಲಿಕ್ಕೆ ಸಿಕ್ಕಿದ್ದು. ಕಳೆದ ಬಾರಿ ವಿಶ್ವಗುರು ಬಸವಣ್ಣನವರ ಥೀಮ್ ಫಲಪುಷ್ಪ ನಡೆಸಲಾಗಿತ್ತು ಸ್ನೇಹಿತರೆ. ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಗಾಥೆ ಅರಿವು ಹಾಗೂ ಮಾಹಿತಿ ಜನರಿಗೆ ಒದಗಿಸುವ ನಿಟ್ಟಿನಲ್ಲಿ ಅಂಬೇಡ್ಕರ್ ಥೀಮ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಸಲು ತೋಟಗಾರ ಇಲಾಖೆ ಸಿದ್ಧತೆ ನಡೆಸಿಕೊಂಡಿದೆ. ಹಾಗೆ ಇನ್ನು ನೋಡಿ, ಇದು ಬಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆ ತಾಯಿಯ ಒಂದು ಚಿತ್ರಣ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ, ಎಷ್ಟು ಬ್ಯೂಟಿಫುಲ್ ಆದಂತ ಒಂದು ವಿಶೇಷ. ಹಾಗೆ ಎಷ್ಟು ಚಂದವಾಗಿರ್ತಕ್ಕಂಥ ಒಂದು ಹೂವಿನ ತೋಟ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷ ಅಂತ ಹೇಳ್ಬೋದು. ಹಾಗೆ ಮುಂದೆ ನೋಡ್ತಾ ಹೋದಾಗ ನಮಗೆ ಸಿಗೋದು ಇದರಲ್ಲಿ ಅಂಬೇಡ್ಕರ್ ಅವರ ಬದುಕು, ಶಿಕ್ಷಣ ಮತ್ತು ಅವರ ಸಾಧನೆಗಳನ್ನು ಪ್ರತಿಧ್ವನಿಸುವುದು ಒಂದು ವಿಶೇಷ. ಹಾಗೆ ಅಲ್ಲದೆ ಸಂವಿಧಾನದ ಪ್ರತಿರೂಪಗಳನ್ನು ಹೂಗಳ ಮೂಲಕ ಇಲ್ಲಿ ಅಳೆದಿದೆ ಅನ್ನೋದು ಒಂದು ವಿಶೇಷ. ಫ್ಲವರ್ ಶೋನಲ್ಲಿ ಹಲವು ಲಕ್ಷಕ್ಕೂ ಅಧಿಕ ಹೂಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಒಂದು ವಿಶೇಷ. ವಿಶೇಷ ಅಲಂಕಾರಕ್ಕೆ
ಲಾಲ್ಬಾಗ್ನಲ್ಲಿ ನರ್ಸರಿಯಲ್ಲಿ 1.5 ಲಕ್ಷ ಹೂಗಳನ್ನು ನೆಟ್ಟು ಕೂಡ ಇಲ್ಲಿ ತಯಾರು ಮಾಡಲಾಗಿತ್ತು ಸ್ನೇಹಿತರೆ. ಇದು ತಮಿಳುನಾಡು, ಕೇರಳ, ಆಸಾಂ, ಜಮ್ಮು ಸೇರಿದಂತೆ ವಿದೇಶಿ ತಳಿಗಳ ಹೂಗಳಿಂದ ಅಲಂಕಾರ ಕೂಡ ಇಲ್ಲಿ ಮಾಡಲಾಗಿದೆ ಅನ್ನೋದು ಒಂದು ವಿಶೇಷ. ನೋಡಿ, ಇದು ಅಂಬೇಡ್ಕರ್ ಥೀಮ್ನಲ್ಲಿ ನಿರ್ಮಾಣಕ್ಕೆ ಬರೋಬ್ಬರಿ 7 ರಿಂದ 8 ಲಕ್ಷ ಹೂಗಳನ್ನು ಬಳಸಿಕೊಳ್ಳಲಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಹಾಗೆ ಈ ಫ್ಲವರ್ ಶೋನಲ್ಲಿ ನಮಗೆ ನೋಡಲಿಕ್ಕೆ ಸಿಗೋದು ಇನ್ನೊಂದೇನೆಂದರೆ, ಗ್ಲಾಸ್ ಹೌಸ್ನಲ್ಲಿ ಬಾಲ್ಯದಿಂದ ನಂತರದ ವರ್ಷಗಳವರೆಗಿನ ಅವರ ಜೀವನ ಪಯಣ, ಜೀವನ ದರ್ಶನದಂತೆ ಹೇಗೆ ನಡೀತು ಹಾಗೆ ಎಲ್ಲ ಚಿತ್ರವನ್ನು ಕೂಡ ಇಲ್ಲಿ ಬಿಡಿಬಿಡಿಯಾಗಿ ತಿಳಿಸಿದ್ದಾರೆ. ಇದೆಲ್ಲ ಒಂದು ನಾವು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಜಗದೀಶ್, ಶ್ರೀಯುತರಾದಂಥ ಜಗದೀಶ್ ಅವರಿಗೆ. ಇವರು ತೋಟಗಾರಿಕೆ ಇಲಾಖೆ ಮುಖ್ಯಸ್ಥರು. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಊರಲ್ಲಿ ಇರ್ತಕ್ಕಂಥ ಒಂದು ಏನೇನಾಯಿತು, ಅವರ ಜೀವನ ಚರಿತ್ರೆ ಏನಾಯಿತು ಅನ್ನೋದು ಎಲ್ಲವನ್ನೂ ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಹಾಗೆ ಅಷ್ಟೇ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ನೋಡಲಿಕ್ಕೆ ಎಷ್ಟು ಬ್ಯೂಟಿಫುಲ್ ಅಂತ ಗ್ರೀನರಿಯಾಗಿ ಬಂದಿರೋದು ಒಂದು ವಿಶೇಷ. ಇದು ನಿಮ್ಮೆಲ್ಲರಿಗೋಸ್ಕರ ಪ್ರದರ್ಶನ ಮಾಡ್ತಾ ಇರೋದು ಆಗಸ್ಟ್ 8ನೇ ತಾರೀಕಿಂದ ಆಗಸ್ಟ್ 19ನೇ ತಾರೀಕುವರೆಗೂ. ಇದು ಕೇವಲ ಇರೋದು ಇನ್ನೂ 5 ದಿವಸಗಳು ಮಾತ್ರ. ಇವತ್ತಿನ ಸೇರಿಸಿ 5 ದಿವಸ, 19ನೇ ತಾರೀಕು ಕೊನೆಯ ದಿನಾಂಕ. ಹಾಗೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಮತ್ತು ಸ್ನೇಹಿತರ ಜೊತೆ ಹೋಗಿ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಒಂದು ಬಾರಿ ವಿಸಿಟ್ ಮಾಡಿ ಸ್ನೇಹಿತರೆ. ವಿಸಿಟ್ ಮಾಡಿ, ನೀವು ನಾನು ತೋರಿಸಿದ್ದನ್ನು ನೋಡಿದರೆ ಕಮೆಂಟ್ ಮೂಲಕ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತೇನೆ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಇವತ್ತಿನ ಒಂದು ಲಾಲ್ಬಾಗ್ ಪಾರ್ಟ್ 2 ಅನ್ನೋದು ಏನಿದೆ ಫ್ಲವರ್ ಶೋ, ಇದು ನಿಮ್ಮೆಲ್ಲರಿಗೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡಿದ್ದು ಸ್ನೇಹಿತರೆ. ದಯವಿಟ್ಟು ಈ ಥರ ಜಾಗವನ್ನು ಯಾವತ್ತೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಹಾಗೆ ಸ್ಕಿಪ್ ಮಾಡಿದರೆ ಬೇರೆ ಯಾರಿಗೂ ಲಾಸ್ ಅಲ್ಲ, ಅದು ನಿಮಗೆ ಲಾಸು. ಹಾಗೆ ಅಷ್ಟೇ ಬ್ಯೂಟಿಫುಲ್ ಅಂತ ಒಂದು ಅದ್ಭುತ ರಮಣೀಯ ಫ್ಲವರ್ಗಳನ್ನ ಇಲ್ಲಿ ಯೂಸ್ ಮಾಡೋದು ಒಂದು ವಿಶೇಷ. ಹಾಗೆ ಈ ಫ್ಲವರ್ ಶೋ ಟೋಟಲ್ 10 ದಿವಸಗಳಿರುತ್ತಾಗಿರುತ್ತದೆ. ಹಾಗೆ ಹಿರಾಕುಡ್ ಡ್ಯಾಮ್, ಇದು ಸಂವಿಧಾನ ಆದ ಮೇಲೆ ಅತಿ ದೊಡ್ಡ ಅಣೆಕಟ್ಟನ್ನು ನಿರ್ಮಾಣ ಮಾಡಿರೋದು ಒಂದು ವಿಶೇಷ. ಇದು ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾಲದಲ್ಲಿ ಆದಂತಹ ಒಂದು ವಿಶೇಷ ಕೆಲಸ ಕಾರ್ಯ ಅಂತ ಹೇಳ್ಬೋದು. ಇದುವೇ ಹಿರಾಕುಡ್ ಡ್ಯಾಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಮುಂದೆ ನೋಡ್ತಾ ಹೋದ್ರೆ ನಮಗೆ ನೋಡ್ಲಿಕ್ಕೆ ಸಿಗೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಒಂದು ಲೋಗೋ ಜೊತೆ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅಷ್ಟೇ ಲವಲವಿಕೆಯಿಂದ ಇರ್ತಕ್ಕಂಥ ಒಂದು ಸುಂದರವಾದ ಫ್ಲವರ್ಸ್, ಇಷ್ಟೊಂದು ಫ್ಲವರ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಈ ಫ್ಲವರ್ ಶೋ ನೋಡ್ಬೇಕಂತಂದ್ರೆ ನಮಗೆ 2 ಕಣ್ಣು ಕೂಡ ಸಾಕಾಗಲ್ಲ. ಮಿರಾಕಲ್ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಒಂದು ಹೂವಿಗಿಂತ ಒಂದು ಹೂವು, ನಾನು ಕಡಿಮೆ ತಾನು ಕಡಿಮೆ ಅನ್ನೋ ಲೆವೆಲಲ್ಲಿ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ಅವರ ಒಂದು ಮರದ ಕೆಳಗಡೆ ಅವ್ರನ್ನ BR ಅಂಬೇಡ್ಕರ್ ನಿಲ್ಲಿಸಿ ಅವರ ನಾಲೆಜ್ನ ಏನೇನಿದೆ, ಅವರು ಅಚೀವ್ಮೆಂಟ್ ಏನೇನಿದೆ ಎಲ್ಲ ಮರದಲ್ಲಿ ಕೂಡ ಹಾಕಿ ಅಷ್ಟೇ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ಇದು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ವಿಶೇಷವಾದ ನೆನಪಿನಗೋಸ್ಕರ ಮಾಡಿರ್ತಕ್ಕಂಥ ಒಂದು ಕೆಲಸ. ಇದು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಲ್ಲಿ ಇವರು ಜನನ ಆಗುತ್ತೆ ಸ್ನೇಹಿತರೆ. ಹಾಗೆ ಇವರು 6 ಡಿಸೆಂಬರ್ 1956ರಲ್ಲಿ ಇವರು ಕಾಯಿಲೆಯಿಂದ ನಿಮ್ಮೆಲ್ಲರನ್ನ ಅಗಲ್ತಾರೆ ಅನ್ನೋದು ಒಂದು ವಿಶೇಷ. ಇವರು ಒಬ್ಬರು ಭಾರತೀಯ ನ್ಯಾಯ ಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಸಮಾಜ ಸುಧಾರಕ ಮತ್ತು ರಾಜಕೀಯ ನಾಯಕರಾಗಿದ್ದು ಒಂದು ವಿಶೇಷ. ಅವರು ಸಂವಿಧಾನವನ್ನು ರಚಿಸುವ ಮೂಲಕ ಒಂದು ವಿಶೇಷ ಕಾರ್ಯವನ್ನು ಮಾಡಿದ್ದಾರೆ. ಇವರು ಜವಾಹರ್ಲಾಲ್ ನೆಹರೂರವರ ಕ್ಯಾಬಿನೆಟ್ ಅಲ್ಲಿ ಒಂದು ಹಿಂದೂ ಧರ್ಮವನ್ನು ತ್ಯಜಿಸಿದ ನಂತರ ದಲಿತ ಬೌದ್ಧ ಚಳವಳಿಗೆ ಸ್ಫೂರ್ತಿ ನೀಡಿದ್ದು ಒಂದು ವಿಶೇಷ. ಹಾಗೆ ಅವ್ರ ಊರಿನ ಚಿತ್ರಣ ಕೂಡ ಇಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ. ಇದು ಮಹಾಡ್ ಸತ್ಯಾಗ್ರಹ ಅಂತ ಹೇಳ್ಬೋದು. 1927ರಲ್ಲಿ ಅವ್ರ ಊರಿನ ಮುಂದುಗಡೆ ಒಂದು ಕೆರೆ ಮುಂದುಗಡೆ ಅವರಿಗೆ ಅಸ್ಪೃಶ್ಯತೆಯಿಂದ ಅವರಿಗೆ ನೀರಿಗೆ ಅಲಾವ್ ಮಾಡಲ್ಲ. ಆಗ ಅಲ್ಲಿ ಮಹಾಡ್ ಸತ್ಯಾಗ್ರಹವನ್ನು ಮಾಡಿ ಅವರು ಈ ಸಾಧನೆಯನ್ನು ಮಾಡ್ತಾರೆ ಸ್ನೇಹಿತರೆ. ನೋಡಿ, ಇದೆಲ್ಲವೂ ಮೂಡಿರೋದು ಮಾತ್ರ ಕೇವಲ ಫ್ಲವರ್ ಇಂದ ಮಾತ್ರ ಸ್ನೇಹಿತರೆ. ಆದರೆ ಎಷ್ಟೊಂದು ಎಕ್ಸ್ಪ್ಲೋರಿಂಗ್ ಇದೆ ಅಂತಂದ್ರೆ ನೋಡ್ಲಿಕ್ಕೆ ಎಷ್ಟು ತೋರಿಸಿದ್ರು ಸಾಕಾಗಲ್ಲ ಸ್ನೇಹಿತರೆ. ಒಂದಕ್ಕಿಂತ ಒಂದು ಚಂದ. ಇದು ಇರತಕ್ಕಂಥದ್ದು ಲಾಲ್ಬಾಗಿನ ಗ್ಲಾಸ್ ಹೌಸ್ನ ಒಳಗಡೆ. ಇದು ಫ್ಲವರ್ ಶೋ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಫ್ಲವರ್ ಶೋ ನೀವು ನೋಡಬೇಕಂತಂದ್ರೆ 4 ಗೇಟ್ಗಳನ್ನ ಇಲ್ಲಿ ಸಪರೇಟ್ ಆಗಿ ಮಾಡಿದ್ದಾರೆ.
4 ಗೇಟಲ್ಲಿ ಕೂಡ ನೀವು ಎಂಟ್ರಿ ಆಗಬಹುದು. ಹಾಗೆ ವಯಸ್ಕರಿಗೆ ಇದು ನಾರ್ಮಲ್ ಡೇಸ್ ವೀಕ್ ಡೇಸ್ ಅಲ್ಲಿ 80 ರುಪೀಸ್ ಮತ್ತು ಮಕ್ಕಳಿಗೆ 30 ರೂಪಾಯಿ. ಹಾಗೆ ನೀವು ವೀಕೆಂಡ್ ಅಥವಾ ಸ್ಯಾಟರ್ಡೆ ಸಂಡೇ ಅಥವಾ ಆಗಸ್ಟ್ 15 ಬಂದರೆ ಇದು 100 ರೂಪಾಯಿ ಆಗಿ 30 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಬನ್ನಿ, ಇಲ್ಲಿಯ ವಿಶೇಷ ಏನನ್ನೋದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇನ್ನೂ ಎಕ್ಸ್ಪ್ಲೋರಿಂಗ್ ಇದೆ, ಬನ್ನಿ ಮತ್ತೆ ನೋಡೋಣ. ಇದು ಬಂದ್ಬಿಟ್ಟು ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಥೀಮನ್ನು ನಾವು ಎಕ್ಸ್ಪ್ಲೋರಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಇದು ಸೇವಂತಿ ಹೂವು, ನಾನಾ ಬಗೆಯಾದಂಥ ಒಂದು ಸೇವಂತಿ ಹೂವನ್ನು ಕೂಡ ಹೇಳ್ಬೋದು. ಹಾಗೆ ಇಲ್ಲಿಯ ವಿಶೇಷ ಇನ್ನೂ ನಾವು ತೋರಿಸಬೇಕಾಗತ್ತೆ. ಹಾಗೆ ನೀವು ಕೂಡ ಈ ವಿಡಿಯೋದಲ್ಲಿ ಸಮಥಿಂಗ್ ಅನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಇದು ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಕೂಡ ನೋಡ್ಬೋದು ನೀವು, ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೃತಿಗಳು ಕೂಡ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಅವರು ಏನೇನು ಚರ್ಚೆ ಮಾಡಿದ್ದಾರೆ, ಅವರು ನಡೆದುಕೊಂಡ ದಾರಿ, ಅವರ ಬಾಲ್ಯ ಜೀವನ, ಅವರ ಶೈಕ್ಷಣಿಕ ಜೀವನ ಹಾಗೂ ರಾಜಕೀಯ ಜೀವನ, ಹೀಗೆ ಅವರ ಅಚೀವ್ಮೆಂಟು 1, 2 ತುಂಬ ಹೇಳೋದಿದೆ. ಎಷ್ಟು ಹೇಳಿದರೂ ಸಾಕಾಗಲ್ಲ ಸ್ನೇಹಿತರೆ. ಯಾಕಂದರೆ ನಿಮ್ಮಲ್ಲಿ ಸಂವಿಧಾನ ರಚನೆಯ ಮೂಲಕ ಅವರು ಚಿರುಪರಿಚಿತರು ಮತ್ತು ಅವರು ಸಂವಿಧಾನ ಶಿಲ್ಪಿ ಅಂತ ಹೇಳ್ಬೋದು. ಹಾಗೆ ಕಬೀರ್ ಖಾನ್ ಅವರ ಒಂದು ಪ್ರತಿಮೆ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಇದೇ ಸ್ವಂತ ಕಬೀರ್ ಅವರು. ಇದು ಅವರ ಅನ್ಯಾಯಿಯಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ನೆನಪಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ವಿಶೇಷ. ಇದು ಇವತ್ತಿಂದು ಫ್ಲವರ್ ಶೋ ಒಳಗಾಗಿತ್ತು, ಗ್ಲಾಸ್ ಹೌಸ್ ಒಳಗಡೆ. ಗ್ಲಾಸ್ ಹೌಸ್ ಹೊರಗಡೆ ಇನ್ನೂ ಏನಿದೆ ತೋರಿಸ್ತೀನಿ. ಇಲ್ಲಿ ಒಂದು ವಿಶೇಷವಾದ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಕೂಡ ನಿಮಗೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಈ ಗ್ಲಾಸ್ ಹೌಸ್ ಹೊರಗಡೆ ಇನ್ನೂ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದನ್ನು ಕೂಡ ನೀವು ನೋಡಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಶೇರ್ ಮಾಡಿ. ಇಲ್ಲಾಂದರೆ ನೀವು ನನಗೆ ಇದೇ ಥರ ಡೆವಲಪ್ ಮಾಡಲಿಕ್ಕೆ ನನಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಲೇಬೇಕು ಸ್ನೇಹಿತರೆ. ಇಲ್ಲಾಂದರೆ ನಾನು ಮುಂದಿನ ಬರೋ ವಿಡಿಯೋಗಳಲ್ಲಿ ನನಗೆ ಬೂಸ್ಟ್ ಆಗಲ್ಲ. ನನಗೆ ನೀವು ಸಪೋರ್ಟ್ ಮಾಡಬೇಕಂದ್ರೆ ರಿಯಲ್ ಆಗಿ ನನಗೆ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಕಮೆಂಟ್ಗೋಸ್ಕರ ಮಾಡಲೇಬೇಕಾಗತ್ತೆ. ಮಾಡಿದಾಗ ಮಾತ್ರ ಈ ಥರ ನಾನು ಸ್ಪೆಷಲ್ ಆಗಿ ಎಕ್ಸ್ಪ್ಲೋರಿಂಗ್ ವಿಡಿಯೋಗಳನ್ನ ಮಾಡಲಿಕ್ಕೆ ಯೂಸ್ ಆಗೋದು ಅನ್ನೊಂದು ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇದು ಕೂಡ ಇಲ್ಲಿ ಕಾರಂಜಿ ಉತ್ಸವ ಕೂಡ ನೋಡ್ಲಿಕ್ಕೆ ನಮಗೆ ಸಿಗುತ್ತೆ. ಬನ್ನಿ, ಪಕ್ಕದಲ್ಲಿ ಒಂದು ಜಪನೀಸ್ ಪಾರ್ಕ್ ಅಂತ ಇದೆ ಸ್ನೇಹಿತರೆ. ಆ ಜಪನೀಸ್ ಪಾರ್ಕ್ ಅನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ನೇಹಿತರೆ. ಅಷ್ಟೇ ವಿಶೇಷವಾದಂತ ಒಂದು ಇದು ಜಪನೀಸ್ ಪಾರ್ಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಜಪನೀಸ್ ಪಾರ್ಕ್ ಅಲ್ಲಿ ನೋಡ್ಲಿಕ್ಕೆ ನಮಗೆ 2 ಕಣ್ಣು ಕೂಡ ಸಾಲದು. ಇದು ಡಿಫ್ರೆಂಟ್ ಟೈಪ್ ಆಫ್ ಪಾರ್ಕ್ ಅಂತ ಹೇಳ್ಬೋದು. ಇದು ಕಬ್ಬನ್ ಪಾರ್ಕ್, ಸ್ನೇಹಿತರೆ, ಲಾಲ್ಬಾಗ್ ಒಳಗಡೆ ಗ್ಲಾಸ್ ಹೌಸ್ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾದ ಜಪನೀಸ್ ಪಾರ್ಕ್ ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡಿ, ಎಷ್ಟು ಬ್ಯೂಟಿಫುಲ್ ಆದಂತ ಒಂದು ಇಲ್ಲಿ ಮಾಡಿದ್ದಾರೆ ಅನ್ನೋದು ಒಂದು ವಿಶೇಷ. ಹಾಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ಲಾಲ್ಬಾಗ್ ಅನ್ನ ಇಷ್ಟು 1 ದಿವಸ 2 ದಿವಸ ಆದ್ರೂ ಸಾಕಾಗಲ್ಲ ಸ್ನೇಹಿತರೆ. ಅಷ್ಟು ಬೃಹತ್ ಆಕಾರದ ಒಂದು ಲಾಲ್ಬಾಗ್. ಅದರಲ್ಲಿ ನಮಗೆ ಒಂದು ಒನ್ ಆಫ್ ದಿ ಜಪನೀಸ್ ಪಾರ್ಕ್ ಒಂದು ಸ್ಪೆಷಲ್ ಆಗಿ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇದು ಜಪನೀಸ್ ಪಾರ್ಕ್ ನ ಒಂದು ವಿಶೇಷ. ಅಷ್ಟೇ ಗ್ರೀನರಿ ಆಗಿ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆದಂತ ಒಂದು ಜಾಗ. ದಯವಿಟ್ಟು ನೀವು ಈ ಫ್ಲವರ್ ಶೋ ನೋಡ್ಲಿಕ್ಕೆ ಹೋದಾಗ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಜಪನೀಸ್ ಪಾರ್ಕ್ ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದ್ರೆ ಇದು ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾದ ಜಾಗ. ಹಾಗೆ ಇಲ್ಲಿ ನೋಡಿ, ಇದು ಬರೀ ನೀರಲ್ಲಿ ಬೆಳೆದಿರ್ತಕ್ಕಂಥ ಪಾಲಕ್, ನೀರಿನಲ್ಲಿ ಬೆಳೆದಿರ್ತಕ್ಕಂಥದ್ದು. ಹಾಗೆ ಈ ಗ್ಲಾಸ್ ಹೌಸ್ ಪಕ್ಕದಲ್ಲಿ ಒಂದು ವಿಶೇಷವಾಗಿ ಒಂದು ಫ್ಲವರ್ ಶೋ ಡೆಕೋರೇಟ್ ಆಗಿತ್ತು. ಇದು ಹೈಲೈಟ್ಸ್ ಆಗಿರ್ತದೆ ಸ್ನೇಹಿತರೆ ಇವತ್ತಿಂದ. ಅಷ್ಟೇ ಬ್ಯೂಟಿಫುಲ್ ಆಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತರ ಡೆಕೋರೇಟಿವ್ ಆಗಿ ಇಡಬಹುದು. ಹಾಗೆ ನೋಡಿ, ಒಂದು ಹಟ್ ಶೇಪ್ ಅಲ್ಲಿ ಒಂದು ಆರ್ಟಿಕಲ್ ಕ್ರಿಯೇಟ್ ಮಾಡಿದ್ದಾರೆ. ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲ ಜನರಿಗೂ ನೋಡ್ಲಿಕ್ಕೆ ಕೂಡ ಒಂದು ವಿಶೇಷವಾಗಿ ಕಾಣಿಸುತ್ತೆ. ಅಷ್ಟೇ ಬ್ಯೂಟಿಫುಲ್ ಆದಂತ ಒಂದು ವಿಶೇಷ ಜಾಗ ಅಂತ ಹೇಳ್ಬೋದು. ಪ್ರದರ್ಶನ ಮಾಡಿದೆ. ಈ ಪ್ರದರ್ಶನ 216 ಇದನ್ನ ನಾವು ಬೆಂಗಳೂರಿನ ಲಾಲ್ಬಾಗ್ ದರ್ಶಕ ಕ್ಷೇತ್ರದಲ್ಲಿ ನಾವು ವಿಶೇಷವಾಗಿ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.